ಹಲೋ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಮ್ಯಾಥಮೆಟಿಕ್ಸ್ ಧಮಾಕವನ್ನು ಮಾಡೋರಿದ್ದೀವಿ. ಅದೇನಪ್ಪ ಅಂತಂದರೆ ಕಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಕಿಂಗ್ ಆಫ್ ಕ್ಯಾಲ್ಕುಲೇಷನ್. ಈ ಮ್ಯಾಥಮೆಟಿಕ್ಸ್ಗೆ ಏನು ಈ ಸಾಮ್ರಾಜ್ಯ ಇದೆಯಲ್ಲ, ಈ ಸಾಮ್ರಾಜ್ಯ ಕಿಂಗ್ ಯಾರು ಅಂದರೆ ಈ ವಿ ಬಾಡ್ಮಸ್ ರೂಲ್, ಅಥವಾ ಸಿಂಪಲಾಗಿ ಇದನ್ನು ಬಾಡ್ಮಸ್ ರೂಲ್ ಕೂಡ ಅಂತೀವಿ. ರೈಟ್, ಇದು ಇರಲಿಲ್ಲ ಅಂದರೆ ಕ್ಯಾಲ್ಕುಲೇಷನ್ನೇ ಬರೋದಿಲ್ಲ. ಕ್ಯಾಲ್ಕುಲೇಷನ್ ಎಲ್ಲ ತಪ್ಪಾಗಿ ಆಗಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾನು ನೋಡಿದ್ದೀನಿ 11 ನಿತ್ಯ 12 ನಿತ್ಯ ಬಂದಿರ್ತಾರೆ, ಅವ್ರಿಗೆ ಸಿಂಪಲ್ಲಾಗಿ ಈ ಬಾಡ್ಮಸ್ ರೂಲನ್ನು ಯೂಸ್ ಮಾಡಿಕೊಂಡು ಮ್ಯಾಥ್ಸನ್ನೇ ಬಿಡ್ಸಕ್ಕೆ ಬರೋದೇ ಇಲ್ಲ, ತಪ್ಪಾಗಿ ಬಿಡಿಸ್ತಾರೆ. ಏನು ನಿಮ್ಮ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಎಲ್ಲ ಈ ಒಂದು ಸೆಷನ್ನಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡುವ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ. ಸೊ ಏನಿದೆ ಇವತ್ತಿನ ಕಾನ್ಸೆಪ್ಟ್ ಹೆಸರು ವಿ ಬಾಡ್ಮಸ್ ರೂಲ್. ವಾಟ್ ಇಟ್ ಈಸ್ ವಿ ಬಾಡ್ಮಸ್ ರೂಲ್. ಓಕೆ, ರೈಟ್. ಸೊ ಈಗ ಸ್ನೇಹಿತರೆ, ವಿ ಬಾಡ್ಮಸ್ ರೂಲ್ ಅಲ್ಲಿ ವಿ ಅಂದ್ರೆ ಏನು? ವಿಂಕಲಂ ಅಂದರೆ ನೋಡಿ 2 + 4 ಬಾರ್. ಈ ಬಾರ್ ಅಂದರೆ ಏನು? ವಿಂಕಲಂ. ಓಕೆ, ಅರ್ಥ ಆಗುತ್ತಾ? ತೋರಿಸಿದ್ದೀನಿ ಇಲ್ಲಿ, ಬಾರಿಂದ ರಿಪ್ರೆಸೆಂಟ್ ಮಾಡ್ತೀವಿ ಯಾವುದನ್ನು? ವಿಂಕಲಂ. ಬರೋದು ಕಡಿಮೆ, ಹಾಗಾಗಿ ಎಕ್ಸಾಂಪಲ್ ಜಾಸ್ತಿ ನಾನು ತೊಗೊಂಡಿಲ್ಲ. ಮೇನ್ ಏನು, ಈ ಬಾಡ್ಮಸ್ ರೂಲ್ ಅಂತ ಕೇಳಿದ್ದೀವಿ ನಾವು. ಓಕೆ, ಇದರ ಬಗ್ಗೆ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ನೋಡುವ. ವಿ ಅಂದ್ರೇನು? ವಿಂಕಲಂ ಅಂದ್ರೇನು? ಬಾರ್ ಅಂದರ್ಥ. ಸೊ ಬಿ ಅಂದರೆ ಬ್ರಕೆಟ್ ಅಂದರೆ ಈ ಟೈಪಲ್ಲಿ ಇರ್ಬೋದು. ರೈಟ್, ರೆಕ್ಟ್ಯಾಂಗ್ಯುಲರ್ ಬ್ರಕೆಟ್ ಆಗಿರ್ಬೋದು, ಫ್ಲವರ್ ಬ್ರಕೆಟ್ ಆಗಿರ್ಬೋದು, ಇಲ್ಲ ಓಪನ್ ಬ್ರಕೆಟ್ ಆಗಿರ್ಬೋದು. ರೈಟ್. ಓ ಅಂದರೆ ಆಫ್ ಅಂದರೆ ನೋಡಿ 2 of 3 ಅಂತ ಬರಿತೀವಿ ನಾವು. 2 of 3 ಇದನ್ನು ಹೆಂಗೆ ಬರಿತೀವಿ ನಾವು? 2 of 3 ಅಂದರೆ ಹೆಂಗೆ ಬರಿತೀವಿ? 2 of 3 ಅಂದರೆ 2 of ಬ್ರಕೆಟ್. ಇದರ ಅರ್ಥ ಏನು ಸ್ನೇಹಿತರೆ? 2 × 3 ಅಂದಂಗೆ. ಆದರೆ ಇದಕ್ಕೂ ಫರಕ್ ಇದೆ, ಡಿಫ್ರೆನ್ಸ್ ಇದೆ, ನಾನು ಹೇಳ್ತೀನಿ ಮುಂದೆ. ರೈಟ್. ಡಿ ಅಂದ್ರೆ ಏನು? ಡಿವಿಷನ್ ಅಂದರೆ ಭಾಗಾಕಾರ. ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ. ಎ ಅಂದರೆ ಅಡಿಷನ್ ಅಂದರೆ ಬೇರೀಸು, ಕೂಡಿಸೋದು. ಎಸ್ ಅಂದರೆ ಸಬ್ಟ್ರಾಕ್ಷನ್ ಅಂದರೆ ಏನು? ಕಳಿಯೋದು. ರೈಟ್, ಮೈನಸ್ ಮಾಡೋದು ಅಂದಂಗೆ. ಹೇಳ್ತಾ ಸಾಕ್ತೀನಿ ನೋಡಿ. ಫಸ್ಟ್ ಎಕ್ಸಾಂಪಲ್. ರೈಟ್, ನಮಗೆಲ್ಲರಿಗೂ ಏನು ಗೊತ್ತೇ, ನಾವೆಲ್ಲ ಮ್ಯಾಥ್ಸ್ ಮಾಡೋತಂದರೆ ಏನೇನೋ ಮಾಡಿಟ್ಬಿಡ್ತೀವಿ. ಆದರೆ ನೋಡಿ ಇಲ್ಲಿ 5 + 5 × 5. ರೈಟ್, ಇದನ್ನು ಹೆಂಗೆ ಬಿಡಿಸೋದು ಅಂದರೆ ಬಾಡ್ಮಸ್ ರೂಲ್ ಹಚ್ಚೋದು. ವಿ ಅನ್ಕತನ ತೆಗಿತೀನಿ, ಬಾಡ್ಮಸ್ ರೂಲ್. ಇದನ್ನು ಹೆಂಗೆ ಬಿಡಿಸೋದಂದರೆ ಇಲ್ಲಿ ನೋಡಿ, ಏನಿದೆ ಇಲ್ಲಿ ಆಪ್ರೇಷನ್ ನೋಡಿ. ಒಂದು ಆ್ಯಡಿಷನ್ ಇದೆ, ಕೂಡಿಸೋದಿದೆ, ಇನ್ನೊಂದೇನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಸೊ ಇಲ್ಲಿ ಆರ್ಡರ್ ವೈಸ್ ಬರೋದು, ಆರ್ಡರ್ ವೈಸ್. ರೈಟ್, ಏನಿದೆ ಇಲ್ಲಿ? ಅಡಿಷನ್ ಎಷ್ಟನೇ ನಂಬರ್ ಇದೆ? ರೈಟ್, ಅಡಿಷನ್ ಇಲ್ಲಿ 1 2 3 4 5 ನಂಬರ್. ಓಕೆ, 6 ನಂಬರ್ ಏನಿದೆ? ಸಬ್ಟ್ರಾಕ್ಷನ್ ಇದೆ. ಅಡಿಷನ್ ಎಲ್ಲಿದೆ ಇಲ್ಲಿ? ರೈಟ್, 5ನೇ ನಂಬರ್ಗಿದೆ. ಮಲ್ಟಿಪ್ಲಿಕೇಶನ್ ಎಲ್ಲಿದೆ ಅಂದರೆ ಗುಣಾಕಾರ ಎಲ್ಲಿದೆ? 4 ನಂಬರ್ಗಿದೆ. ಯಾವ್ದು ಮೊದಲಿದೆ? ಮಲ್ಟಿಪ್ಲಿಕೇಶನ್ ಮೊದಲಲ್ವಾ? ಹಾಗಾದರೆ ಏನು ಮಾಡೋದಿಲ್ಲಿ? ಗುಣಾಕಾರ ಮೊದಲನೇದಾಗಿ ಮಾಡಬೇಕು. ಹೆಂಗೆ ನೋಡಿ? 5 + 5 ಇದ್ದಂಗೆ ಬರ್ಕೊಳ್ಳಿ. 5 ಇದ್ದಂಗೆ ಬರ್ಕೊಳ್ಳಿ. ಗುಣಾಕಾರ ಇಲ್ಲಿ ಕೂಡಿಸೋದಕ್ಕಿಂತ ಗುಣಾಕಾರ ಮೊದಲೇ ಇದೆಯಲ್ಲ. ಸೊ ಹಾಗಾಗಿ ಮೊದಲಿಗೆ ಏನು ಮಾಡ್ಕೋಬೇಕು? ಗುಣಾಕಾರ ಮಾಡ್ಕೋಬೇಕು. 5 5 5 5 25. ರೈಟ್. ಸೊ ಈಗ ನೋಡಿ 5 + 25 ಎಷ್ಟಾಯಿತು? 30. ನೀವು ಬಿಟ್ಟರೆ ಹೇಗೆ ಮಾಡ್ತಿದ್ರಿ? 5 + 5 6 10 × 5 50. ತಪ್ಪಾಗಿ ಹೋಗ್ತಿತ್ತು. ಹೆಂಗೆ ಮಾಡೋದು? ಬಾಡ್ಮಸ್ಸಲ್ಲಿ ಯಾವುದು ಆಪ್ರೇಷನ್ ಫಸ್ಟ್ ಇದೆಯೋ ಆರ್ಡರ್ ವೈಸ್ ಬರೋದು. ರೈಟ್, ಆ ರೀತಿ ಮಾಡ್ಕೊತ ಹೋಗಬೇಕು. ಓಕೆ, ಇನ್ನು ನೋಡಿ ಇಲ್ಲಿ ಒಂದು ಡಿವೈಡ್ ಬೈ ಇದೆ, ಅಂದರೆ ಡಿವಿಷನ್ ಇದೆ, ಇನ್ನೊಂದೇನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಯಾವ್ದು ಮೊದಲು ಬರುತ್ತೆ? ಡಿವಿಷನ್ ಮೊದಲು ಬರುತ್ತೆ, ಆಮೇಲೆ ಮಲ್ಟಿಪ್ಲಿಕೇಶನ್. ಮೊದಲಿಗೆ ಏನು ಮಾಡ್ಕೋಬೇಕು? ಡಿವಿಷನ್ ಮಾಡ್ಕೋಬೇಕು. 6 / 3 × 2. ಇದನ್ನು ಹೆಂಗೆ ಬರಿತೀವಿ ನಾವು? 3 1s 3 3 2s. ಸೊ 2 × 2 ಎಷ್ಟಾಯ್ತು ಇಲ್ಲಿ? 4. ಸೊ ಆನ್ಸರ್ ಎಷ್ಟು ಬಂತು ಸ್ನೇಹಿತರೆ? 4. ಗೊತ್ತಾಯ್ತಲ್ಲ ಹೆಂಗೆ ಮಾಡೋದು? ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ. ಓಕೆ, ಇಲ್ಲೇನಿದೆ? ಅಡಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಹಾಗೇನಿದೆ? ಬ್ರಕೆಟ್ ಇದೆ. ಬಾಡ್ಮಸ್ ರೂಲಲ್ಲಿ ಏನೋ
ಬಾಡ್ಮಸ್ ರೂಲಲ್ಲಿ ಮೊದಲಿಗೆ ಏನು ಮಾಡ್ಕೋಬೇಕು, ಬ್ರಕೆಟ್ ಬಿಡಿಸ್ಕೊಳ್ಳಿ. ಹಾಗಿತ್ತಂದರೆ 6 + 2 ಇಂಟು ಹಾಗೆ ಇಟ್ಕೊಳ್ಳಿ. 5 - 3 ಪೈಲ ಬ್ರಕೆಟ್ ಒಳಗಿಂದ ಬಿಡಿಸ್ಕೋಬೇಕು. 5 - 3 ಅಂದರೆ 2 = 2. ನಂತರ ಈಗ ನೋಡಿತ್ತು ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಯಾವ್ದು ಮೊದಲಿದೆ, ಅಡಿಷನ್ಗಿಂತ ಮಲ್ಟಿಪ್ಲಿಕೇಶನ್ ಮೊದಲಿದೆ. ಸೊ ಹಾಗಾಗಿ ಮೊದಲಿಗೆ ಏನು ಮಾಡ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 6 ಪ್ಲಸ್ ಇದ್ದಂಗೆ ಬರ್ಕೊಳ್ಳಿ. 2 ಇಂಟು 2 2 2s 4 ಇನ್ನು 6 + 4 ದಟ್ ಈಸ್ 10. ಆನ್ಸರ್ ಈಸ್ 10. ಸಿಂಪಲ್ ಇದೆಯಲ್ಲ. ಸೊ ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಲ್ಲಿ ನೋಡಿ, ಅಡಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ, ಮೈನಸ್ ಇದೆ. ಎಲ್ಲಕ್ಕಿಂತ ಮೊದಲು ಏನಿದೆ ಬರುತ್ತೆ ನೋಡಿ, ಡಿವಿಷನ್ ಎಲ್ಲಕ್ಕಿಂತ ಮೊದಲು ಬರುತ್ತಲ್ಲ. ಸೊ ಮಲ್ಟಿಪ್ಲಿಕೇಶನು, ಅಡಿಷನು, ಸಬ್ಟ್ರಾಕ್ಷನ್. ಇಲ್ಲಿ ಮೊದಲನೇದು ಯಾವುದು, ಡಿವಿಷನ್. ಸೊ ಮೊದಲಿಗೆ ಏನು ಮಾಡ್ಕೊಳ್ಳಿ, ಡಿವಿಷನ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. 30 / 6 ಮೊದಲಿಗೆ ಡಿವಿಷನ್ ಮಾಡ್ಕೊಳ್ಳೋದು. 4 + 5 ಇದ್ದಂಗೆ ಬರ್ಕೊಳ್ಳಿ. ಇಂಟು ಮಲ್ಟಿಪ್ಲಿಕೇಶನ್ಗೆ ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳಿ. 30 / 6 ಅಂದರೆ 6 1s 6 5s 6 5 30. ಓಕೆ, ಮೈನಸ್ಗೆ ಮೈನಸ್, 7ಗೆ 7 = ಇನ್ನು ನೋಡಿ ಯಾವುದು ಉಳಿತು, ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಮೈನಸ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಿ. 4 + 5 5s 25 ಮೈನಸ್ 7 = ಈಗ ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಬೇಕಾದ ಮಾಡಿದ್ರೆ ನಡೆಯುತ್ತೆ. ಇಲ್ಲಿ 4 + 25 ದಟ್ ಈಸ್ 29 ಮೈನಸ್ 7. ಸೊ 29 - 7 ಅಂದರೆ ಎಷ್ಟು ಆಯಿತು, 22 ಇಸ್ ದ ಫೈನಲ್ ಆನ್ಸರ್ ಆ್ಯಂಡ್ ಕರೆಕ್ಟ್ ಆನ್ಸರ್. ಸುಮ್ಮನೆ ಹೇಗೇಗೋ ಮಾಡಿದ್ರಲ್ಲ. ಬಾಡ್ಮಸ್ ರೂಲ್ ಇರೋದೇ ಅದೇ ಹೇಳಿದೆ ನಾನು, ಕಿಂಗ್ ಆಫ್ ಕ್ಯಾಲ್ಕುಲೇಷನ್ ಅಂತಾರೆ. ಏನು ಮಾಡೋದಿದ್ರು ನೀವು ಪ್ಲಸ್ ಮೈನಸ್ ಗುಂಡ್ಲೆ ಭಾಗಲೆ ಎಲ್ಲ ಒಟ್ಟು ಕೊಟ್ಟಾಗ, ಬ್ರೆಕೆಟ್ ಇದ್ದಾಗ, ರೈಟ್ ಆಫ್ ಇದ್ದಾಗ, ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಇವೆಲ್ಲ ಇದ್ದಾಗ ನೀವು ಯಾವುದನ್ನು ಯೂಸ್ ಮಾಡಬೇಕು, ಬಾಡ್ಮಸ್ ರೂಲನ್ನು ಯೂಸ್ ಮಾಡಿನೇ ಬಿಡಿಸ್ಬೇಕು. ಸುಮ್ಮನೆ ಬಿಡಿಸಿದ್ರೆ ಅದು ಆನ್ಸರ್ 100% ತಪ್ಪಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನು ನೋಡಿ, ಹೋದಂಗೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳೋಣ. ಸೊ ಸಿಂಪಲ್. ಓಕೆ, ನಿಮಗೆಲ್ಲ ಗೊತ್ತು, ಈಗ ಜಾಸ್ತಿ ಹೇಳೋದೇನು ಹತ್ತೋದಿಲ್ಲ. ಮೊದಲಿಗೆ ಏನು ಬರುತ್ತೆ, ಬ್ರಕೆಟು. ಬಾಡ್ಮಸ್ ರೂಲ್ ಪ್ರಕಾರ ಆರ್ಡ್ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಬಿ. ಬ್ರಕೆಟ್ ಮೊದಲಿಗೆ ಮಾಡ್ಕೊಳ್ಳಿ. 10ಗೆ 10 ಬರ್ರಿ, ಪ್ಲಸ್ 8ಗೆ 8, ಡಿವೈಡ್ ಬೈ 2ಗೆ 2, ಮೈನಸ್ಗೆ ಮೈನಸ್. ಬ್ರಕೆಟ್ ಮೊದಲಿಗೆ ಬರ್ಕೊಳ್ಳಿ. ಬ್ರಕೆಟ್ ಮೊದಲಿಗೆ ಸಾಲ್ವ್ ಮಾಡ್ಕೊಳ್ಳಿ. 4 × 2 8 ಪ್ಲಸ್ 20. ನೆಕ್ಸ್ಟ್ ಏನಿದೆ, ಡಿವೈಡೆಡ್ ಬೈ ಮಾಡಿ 10. ಪ್ಲಸ್ಗೆ ಪ್ಲಸ್ ಬರೀರಿ, ಪ್ಲಸ್ 2 4s ರೈಟ್, 2 4s 8, ಮೈನಸ್ಗೆ ಮೈನಸ್, ಇದು ಮುಗೀತು. ಮೈನಸ್ಗೆ ಮೈನಸ್, 8ಗೆ 8, ಪ್ಲಸ್ 20ಗೆ ಪ್ಲಸ್ 20. ನೆಕ್ಸ್ಟ್ 10 + 4 ದಟ್ ಈಸ್ 14 ಮೈನಸ್ 8 ಪ್ಲಸ್ 20 = 14 ಮೈನಸ್ 8. 14 - 8 ಎಷ್ಟಾಯಿತು, 6 ಪ್ಲಸ್ 20 = ಹೌ ಮಚ್, 26. ಸರಿನಾ ಆನ್ಸರು? ಎಲ್ಲಾದರೂ ತಪ್ಪದ್ವಾ? ರೈಟ್, ಕರೆಕ್ಟ್ ಇದೆ, ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಇದೆ. ಓಕೆನಾ, ರೈಟ್. ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡುವ. ರೈಟ್, ಓಕೆ, ಏನಿದೆ ನೋಡಿ, 30 / 3 ಆಫ್ 8 ಪ್ಲಸ್ 6 ಮೈನಸ್ 12. ಮೊದಲಿಗೆ ನೋಡಿ ಇಲ್ಲಿ ಸ್ನೇಹಿತರೆ, ಮೊದಲಿಗೆ ಏನಿದೆ, ಬಾಡ್ಮಸ್. ರೈಟ್, ಬ್ರಕೆಟ್ ಮೊದಲಿಗೆ, ಬ್ರಕೆಟ್ ಅಂದರೆ ಎಲ್ಲಿದೆ, ಇಲ್ಲಿದೆ ನೋಡಿ. ಮೊದಲಿಗೆ ಬಿಡಿಸ್ಕೊಳ್ಳಿ. 30 / 3, 3 1s 3 10s. ರೈಟ್, ಕರೆಕ್ಟಾ? ಸೊ ಎಷ್ಟಾಯ್ತು ಇಲ್ಲಿ, 10. ಆಫ್ ಅಂದ್ರೇನು, ಬ್ರಾಕೆಟ್ 8 ಪ್ಲಸ್ 6 ಮೈನಸ್ 12. ಇನ್ನು ನೋಡಿ, ಮೊದಲಿಗೆ ಇನ್ನೇನು ಉಳಿತು, ಆಫ್ ಮೊದಲಿಗೆ ಮಾಡ್ಕೋಬೇಕು. ಏಕೆ, ಆಫ್ ಮೊದಲಿಗೆ ಬರುತ್ತಲ್ಲ, ಆಫ್. 10 8s 80 ಪ್ಲಸ್ 6 ಮೈನಸ್ 12. ಸರಿನಾ? ಇನ್ನು ಅಡಿಷನ್ ಮಾಡ್ಕೊಳ್ಳಿ. 80 + 6 86 ಮೈನಸ್ 12 = ಎಷ್ಟಾಯಿತು, 86 - 12 86 - 12 ಎಷ್ಟಾಯಿತು, 74. ದಿಸ್ ಈಸ್ ದಿ ಫೈನಲ್. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ. ರೈಟ್,
ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದ್ರೆ, ಈ ರೀತಿಯ ವಿಡಿಯೋಸ್ ನಿಮಗೆ ಡೈಲಿ ನಮಗಿದು ಯೂಸ್ಫುಲ್ ಅಂತ ನಿಮ್ಗೆ ಅನಿಸ್ತಿದ್ರೆ ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನ ನಮ್ಗೆ ತಿಳಿಸಿ. ರೈಟ್, ಇನ್ನು ನೋಡಿ ಏನಾಗುತ್ತೆ ಇಲ್ಲಿ, ಫಸ್ಟಿಗೆ ಡಿವಿಷನ್ ಮಾಡ್ಕೊಳ್ಳಿ. ಬಾಡ್ಮಸ್ ರೂಲ್ ಪ್ರಕಾರ ಡಿವಿಷನ್ ಆರ್ಡರ್ಲಿ ಫಸ್ಟ್ ಬರುತ್ತಲ್ವಾ. ಸೊ 5ಗೆ 5 ಇಂಟು 3ಗೆ 3 ಮೈನಸ್ಗೆ ಮೈನಸ್ಸು 4 3s 12. ಸೊ 3 ಪ್ಲಸ್ 8 ಪ್ಲಸ್ಗೆ ಪ್ಲಸ್ಸು 8ಗೆ 8 ಇಸ್ ಈಕ್ವಲ್ಸ್ ಟು ಇನ್ನು ಮತ್ತೇನು ಮಲ್ಟಿಪ್ಲಿಕೇಶನ್ 5 3s 15 minus 3 plus 8. So now 15 minus 3 that is 12 plus 8. So finally ಎಷ್ಟು ಬಂತಿಲ್ಲಿ 20. ಸಿಂಪಲ್. ಇನ್ನು 8th ಕ್ವಶನ್ ಬರುವ. ಓಕೆ, ಇನ್ನು ನೋಡಿ ಡಿವಿಷನ್ ಇದೆ ಮತ್ತು ಆಫ್ ಇದೆ. ಡಿವಿಷನ್ಗಿಂತ ಆಫ್ ಪೈಲ ಬರುತ್ತಲ್ವಾ, ಬಾಡ್ಮಸ್. ರೈಟ್, 12 ಡಿವೈಡೆಡ್ ಬೈ ಇದ್ದಂಗೆ ಬರ್ಕೊಳ್ಳಿ. ನೆಕ್ಸ್ಟು 2 ಆಫಲ್ಲಿ ಮೊದಲೇ ಮಾಡ್ಕೊಳ್ಳೋದು. ಆಫ್ದಲ್ಲಿರೋದು ಫಸ್ಟ್ ಅದನ್ನು ಮಾಡ್ಕೋಬೇಕು. 2 + 1 ದಟ್ ಈಸ್ 3 ಈಸ್ ಈಕ್ವಲ್ಸ್ ಟು 12. 2 ಆಫ್ 3 2 ಇಂಟು 3 ಅಂದರೆ 6 ಈಸ್ ಈಕ್ವಲ್ಸ್ ಟು 6 1s 6 2s. ಸೊ ಆನ್ಸರ್ ಎಷ್ಟು ಬಂತು 2. ರೈಟ್, ವಿಚ್ ಈಸ್ ದಿ ರೈಟ್ ಆನ್ಸರ್. ರೈಟ್, ನೆಕ್ಸ್ಟ್ ನೋಡುವ. ಇನ್ನು ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದು ನೋಡಿ 12 ಡಿವೈಡೆಡ್ ಬೈ 2 ಇಂಟು ಆಫ್ 2 + 1 ಅಂದರೆ 3. ಬ್ರ್ಯಾಕೆಟಲ್ಲಿರೋದು ಪೈಲ ಮಾಡ್ಕೊಳ್ಳೋದು. ಬ್ರ್ಯಾಕೆಟ್ ಆದ ಬಳಿಕೆ ನೋಡಿ 12 ಸ್ವಲ್ಪ ಇಲ್ಲ ನೋಡಿ, ಸೆಕೆಂಡ್. ಅದಕ್ಕೆ ಹೇಳೋದು ಆಫ್ ಮತ್ತು ಮಲ್ಟಿಪ್ಲಿಕೇಶನಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ನೋಡಿ ಇಲ್ಲೇನಿದೆ, ಇಂಟು ಇದೆ, ಇಲ್ಲೇನಿದೆ ಭಾಗಾಕಾರ ಇದೆ. ಹಾಗಾದರೆ ಏನು ಮಾಡ್ಕೊಳ್ಳೋದು, ಪೈಲ ಭಾಗಾಕಾರ ಮಾಡ್ಕೋಬೇಕಲ್ಲ. 2 1s 2 6 2 6 12 6 ಆಯಿತು ಇಂಟು 3 ಈಸ್ ಈಕ್ವಲ್ಸ್ ಟು ಎಷ್ಟಾಯ್ತು ನೋಡಿ 18. ಹಿಂದಿನ ಕ್ವಶನ್ ನೋಡಿ ಸ್ವಲ್ಪ, ಇಲ್ಲಿ ನೋಡಿ ಇಲ್ಲಿ ಆಫ್ ಇದೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಅದಕ್ಕೆ ನಿಮ್ಗೆ ಮೊದಲೇ ಹೇಳಿದ್ದು ನಾನು, ಮಲ್ಟಿಪ್ಲಿಕೇಶನ್ ಆಫ್ ಸ್ವಲ್ಪ ಚೇಂಜ್ ಬರುತ್ತೆ. ಎಲ್ಲಿ ಚೇಂಜ್ ಬರುತ್ತೆ, ಗುಣಾಕಾರನೇ, ಬಟ್ ಚೇಂಜ್ ಆಗೋದಿಲ್ಲಿ. ಇಲ್ಲಿ ನೋಡಿ ಇಲ್ಲೇನಿತ್ತು, ಆಫ್ ಇತ್ತು, ಅದಕ್ಕೆ ಪೈಲ 2 ಆಫ್ 3 ಇಲ್ಲಿ 6 ಬಂದಿತ್ತು. ಬಟ್ ಇಲ್ಲಿ ಹಾಗಲ್ಲ, ಇಲ್ಲೇನಿತ್ತು ಮಲ್ಟಿಪ್ಲಿಕೇಶನ್ ಇದೆ. ಇಲ್ಲಿ ನೋಡಿ ಸ್ವಲ್ಪ ಏನಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಹಾಗಾಗಿ ಮೊದಲಿಗೇನು ಮಲ್ಟಿಪ್ಲಿಕೇಶನ್ನು ಡಿವಿಷನ್ ಮೊದಲಿಗೆ ಮಾಡ್ಕೋಬೇಕಲ್ವಾ. ಸೊ 2 6 12 ಅದಕ್ಕೆ ಬರೆದಿರೋದು ಇಲ್ಲಿ ಮೊದಲಿಗೆ. ಇದನ್ನು ಇಲ್ಲಿ ಮೊದಲಿಗೆ ಮಾಡಿರೋದು ಅರ್ಥ ಆಗುತ್ತಲ್ಲ. ಸೊ ಇನ್ನು 10th ಬ್ರಾಕೆಟ್ ನೋಡಿ, ಸ್ವಲ್ಪ ಬ್ರಾಕೆಟ್ ಎಷ್ಟೆಲ್ಲ ಬ್ರಾಕೆಟ್ ಇದೆ. ಈ ಬ್ರಾಕೆಟ್ ಒಳಗೆ ಮತ್ತೆ ಬ್ರಾಕೆಟ್ ಇದೆ, ಅದನ್ನು ಪೈಲ ಬರ್ಕೋಬೇಕು. ಓಕೆ, ಬರಿತೀನಿ ನೋಡಿ. 50 ಮೈನಸ್ 6 ಆಫ್ 6 + 1 7 ಬ್ರಾಕೆಟ್ಗೆ ಬ್ರಾಕೆಟು ಡಿವೈಡ್ ಬೈ 8 ಪ್ಲಸ್ 18. ಓಕೆ, ಬರೀರಿ. ಇನ್ನು ನೋಡಿ 50 ಮೈನಸ್ 7 6 7 6 42. ಓಕೆ, ಬಾಗಿಲೆ 8 ಪ್ಲಸ್ 18 ಈಸ್ ಈಕ್ವಲ್ಸ್ ಟು 50 ಮೈನಸ್ 42 ದಟ್ ಈಸ್ 8 ಡಿವೈಡ್ ಬೈ 8 ಪ್ಲಸ್ 18. ಓಕೆ, ಇನ್ನೇನು ಭಾಗಾಕಾರ ಇದೆ, ಅಡಿಷನ್ ಇದೆ. ಪೈಲ ಭಾಗಾಕಾರ ಮಾಡ್ಕೊರಿ. 8 1s 8 8 1 8 1 ಪ್ಲಸ್ 18 ಎಷ್ಟಾಯಿತು ಸ್ನೇಹಿತರೆ, 19. ಕೊನೆ ಫೈನಲ್ ಆನ್ಸರ್. ಓಕೆ, ಇನ್ನು ನೋಡಿ ಇದು ನೀವು ಹೋಮ್ವರ್ಕ್ ಕೊಡ್ತೀನಿ ಸ್ನೇಹಿತರೆ, ಮಾಡಿ. ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ, ಮಾಡಿ ನನಗೆ ಆನ್ಸರನ್ನು ಸೆಂಡ್ ಮಾಡಿ. ನಿಮ್ಮ ಆನ್ಸರ್ ನಿರೀಕ್ಷೆಯಲ್ಲೇ ನಾನು ಕಾಯ್ತಾ ಇರ್ತೀನಿ. ಓಕೆ, 12ನೇ ಕ್ವಶನ್. ಇದನ್ನು ಸ್ವಲ್ಪ ನಾನು ಹೇಳಬೇಕು, ಯಾಕೆ ನೋಡಿ ಇಲ್ಲೇನು ಬಂದಿದೆ, ವಿಂಕಲಂ ಬಂದಿದೆ ನೋಡಿ. ವಿಂಕಲಂ, ವಿ ಬಾಡ್ಮಸ್ ರೂಲ್. ಮೊದಲಿಗೆ ಏನು ಮಾಡ್ಕೋಬೇಕು, ವಿಂಕಲಂ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋತೀವಿ, 8 ಡಿವೈಡ್ ಬೈ 4 ಇಂಟು 2 ಮೈನಸ್. ಓಕೆ, ಬ್ರ್ಯಾಕೆಟ್ ಎಲ್ಲಿದೆಯೋ ಅದಕ್ಕಷ್ಟೇ ಸಂಬಂಧಿಸಿದ್ದು. 4 + 1 ಎಷ್ಟು 5 ಇಷ್ಟೇ. ಇನ್ನು ಮುಂದೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಸಿಂಪಲ್ ಆಗಿ. ಇನ್ನೇನು
ಭಾಗಾಕಾರ ಮೊದಲಿಗೆ ಮಾಡ್ಕೊಳ್ಳಿ. 4 1 ಝಾ 4 2 ಝಾ, ಸೊ 2 ಇಂಟು 2 ಮೈನಸ್ 5. ಇನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 4 ಮೈನಸ್ 5 ದಟ್ ಈಸ್ ಮೈನಸ್ 1 ಕಂಪ್ಲೀಟ್. ಎನಿ ಡೌಟ್? ನೋಡಿ ಸ್ನೇಹಿತರೆ, ಏನಾದರೂ ಡೌಟ್ ಇದೆಯಾ? ಇಲ್ಲಲ್ಲ? ಓಕೆ, ಮೈನಸ್ 1 ಆನ್ಸರ್ ಇಟ್ಬಿಡಿ. ಈ ಹೋಮ್ವರ್ಕನ್ನು, ಈ 11 ಎಕ್ಸಾಂಪಲ್ಲು ನನಗೆ ಹೋಮ್ವರ್ಕ್ ಅಂತ ಸೆಂಡ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ನಿಮ್ಮ ಅನಿಸಿಕೆನೂ ಇರಬೇಕು, ಹಾಗೆ ಈ 11ನೇ ಕ್ವಶನ್ ಆನ್ಸರ್ ಕೂಡ ನನಗೆ ಬಿಡಿಸಿ ಸೆಂಡ್ ಮಾಡಿರಬೇಕು. ಥ್ಯಾಂಕ್ ಯು. ಮತ್ತೆ ಸಿಗೋಣ.